ಗಾಡಿ ಪೇಮೆಂಟ್ ಕೊಡ್ತಾ ಇದಾರಾ? ಇದು ಪಂಚರ್ ಆಗಿದೆ ಕರೆಕ್ಟಾ? ಈ ಗ್ಲೌಸ್ನ ಹಾಕೊಂಡು ಏನು ಸುಖ ಇಲ್ಲ ನೋಡಿ. ಈ ಪಾಪ ನಿಮ್ಗೆ ತಡೆದೇ ಬಿಡಲ್ಲ. ಇದು ಸ್ಲೀವ್ ಇಲ್ಲ, ಯಾರೇ ಇರಲಿ ಹಿಂಗೆ ತಗೊಂಡು ಹಿಂಗೆ ಬಿಸಾಕಿದ್ವಿ. ನಾನು ಇದನ್ನ ಬಳಸಲ್ಲ, ನನ್ನ ಸಾಯ್ಸಕ್ಕೆ ನೀನೇ ಕಾರಣ. ನಾನು ಇದನ್ನ ಬಳಸಲ್ಲ. ವಿತೌಟ್ ಸೇಫ್ಟಿ ನೀನೇನು ಕೆಲಸ ಮಾಡಬೇಡ, ಅವ್ರಿಗೆ ಇನ್ನೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿದ್ದೀರಾ? ಆಯ್ತು, ಥ್ಯಾಂಕ್ ಯು. ತಾವು ಮತ್ತೆ ಡ್ರೆಸ್ಸಲ್ಲಿ ಯಾಕೆ? ಅದಲ್ಲ, ಅದು ಹಂಗೆಲ್ಲ ಹೇಳ್ಬಾರ್ದು. ಯಾಕಂದ್ರೆ ಇಡೀ ಡಿಪಾರ್ಟ್ಮೆಂಟಲ್ಲಿ ಸ್ಪೆಷಲ್ ಲೈನ್ ಮ್ಯಾನ್. ಯಾಕೆ ಹೇಳಿ? ಆಯ್ತು, ಕೆಲಸ ಮಾಡ್ತೀರಾ? ಆಮೇಲೆ ಓಕೆ, ಆಮೇಲೆ ಏನು ಗೊತ್ತಾ, ನಿಮ್ಮ MD ಮಹಾಂತೇಶ್ ಬೆಳಿಗ್ಗೆ ಬಂದರು ಅಂತ ಅನ್ಕಡೆ. ಇಲ್ಲಿಗೆ ಈ ಆಫೀಸ್ಗೆ ಬಂದರು. ಯಾರು ಗೊತ್ತಾಗುತ್ತೆ? ನಿಮಗೆ ಮಾತ್ರ ಗೊತ್ತಾಗುತ್ತೆ. ಅದು ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಮಹಾಂತೇಶ್ ಬೆಳಿಗ್ಗೆ ಇವರೇ ಅಂತ. ಆದರೆ ನಿಮ್ಮ ಹೆಸರು ರಾಕೇಶ್. ಇವತ್ತು ಬೇರೆ ಊರಿಗೆ ಹೋಗ್ಲಿ, ಇದೇ ಯೂನಿಫಾರ್ಮ್ ಇದ್ರೆ ಏನಂತಾರೆ? ಲೈನ್ ಮ್ಯಾನ್ ಅಂತಾರೆ, ಪವರ್ ಮ್ಯಾನ್ ಅಂತಾರೆ. ಅದಕ್ಕೆ ಸ್ಪೆಷಲ್ ಲೈನ್ ಮ್ಯಾನ್. ಲೈನ್ ಮ್ಯಾನ್ಗೆ ಡ್ರೆಸ್ ಕೋಡ್ ಇದೆ. ನಿಮ್ಮ ಅಕೌಂಟ್ಸ್ ಅವ್ರಿಗೆ ಡ್ರೆಸ್ ಕೋಡ್ ಕೊಟ್ಟರು, ವರ್ಕ್ ಆಗಲಿಲ್ಲ. AWಗಳು ಡ್ರೆಸ್ ಕೋಡ್ ಕೊಟ್ಟರು, ವರ್ಕ್ ಆಗಲಿಲ್ಲ ಅಲ್ವಾ? ಬಟ್ ಲೈನ್ ಮ್ಯಾನ್ಗೆ ಆ ಕಾಲದಿಂದ ನಾವು ಹುಟ್ಟಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀವಿ. ಆ ಡ್ರೆಸ್ ಕೋಡ್ ಇವತ್ತಿಗೂ ಬದಲಾಗಿಲ್ಲ. ಕರೆಕ್ಟಾ? ಮೇಂಟೈನ್ ಮಾಡಬೇಕಲ್ಲ ನೀವು, ಕಂಪಲ್ಸರಿ ಮಾಡಬೇಕು. ಇರಲಿ. ಹೆಂಗಿರ್ಬೇಕು ಅಂದರೆ ನಿಮ್ಮ ಡ್ರೆಸ್ ಕೋಡು ಮಿಲಿಟ್ರಿ ಆಫೀಸರ್ ಥರ ಇರಬೇಕು. ಸರ್ ನಾವು ಕಂಬ ಹತ್ತೀವಿ, ಗಲೀಜು. ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಗಲೀಜು ಅರ್ದು ಹೋಗುತ್ತೆ, ಕಷ್ಟನೂ ಆಗುತ್ತೆ, ಎಲ್ಲ ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಆ ಡ್ರೆಸ್ ಕೋಡ್ನ ಮೇಂಟೈನ್ ಮಾಡಬೇಕು. ನಿಮ್ಮನ್ನು ನೋಡಿದ್ರೆ ನಮಗೆ ಹಿಂಗೆ ಸೆಲ್ಯೂಟ್ ಹೊಡಿಯೋ ಥರ ಕಾಣಿಸ್ಬೇಕು. ಆ ಥರ ಇರಬೇಕು. ಎಷ್ಟು ಜನ ಇದ್ದೀರಾ ಮೆನ್ ನೀವು ಇಲ್ಲಿ? ಕಡಿಮೆ ಸರ್, ನಮ್ಮ ವಾರ್ಡಲ್ಲಿ ಒಂದು 5 ಜನ ಇದ್ದೀವಿ. ಹಾಂ, 7 ಜನ. ಎಷ್ಟು ಕ್ಯಾಂಪ್ ಬರುತ್ತೆ ನಿಮಗೆ? ನನಗೆ 5 ಹಳ್ಳಿ ಬರುತ್ತೆ. 5 ಹಳ್ಳಿ ಬರುತ್ತೆ. ಒಟ್ಟು ಎಷ್ಟು ಹಳ್ಳಿ ಇರೋದು ನಿಮ್ಮ ಓಎಂಡಮ್ ವ್ಯಾಪ್ತಿಗೆ? 28 ಹಳ್ಳಿಗೆ 5 ಜನ ಲೈನ್ಮೆನ್ಸ್ ಇದ್ದೀರಾ, ಅಷ್ಟೇನಾ? ಒಬ್ಬೊಬ್ಬರಿಗೆ ಕನಿಷ್ಠ 6 ಹಳ್ಳಿ ಇದೆ. ಹಾಂ, ಅಂದ್ರೆ ಫಸ್ಟ್ ಇದ್ರು ಎಲ್ಲ ಟ್ರಾನ್ಸ್ಫರ್ ಆಗಿ ಕಡೆ ಹೋಗೋರೆ. ಅಲ್ಲ ಆಗಲಿ, ಇವಾಗ 5 ಜನ ಮತ್ತೆ ಹೆಂಗೆ ಮೇಂಟೈನ್ ಮಾಡ್ತಾ ಇದ್ದೀರಾ? ಅದೇ ಸರ್, ಹಂಗೆ ನೋಡ್ಕೊಂತ ಇದ್ದೀವಿ. ಏನು ಮಾಡೋಕ್ಕೆ? ಎಷ್ಟು ಬರುತ್ತೆ ಕಂಪ್ಲೇಂಟ್ಸು ಡೈಲಿ? ಕಂಪ್ಲೇಂಟ್ಸ್ ಇರುತ್ತೆ ಸರ್, ಒಂದು 6-7 ಇರ್ತದೆ ಡೈಲಿ. ಹಾಂ, ಪ್ರಬಲ್ ಇವಾಗ ಕಡಿಮೆ, ಪ್ರಬಲ್ ಮಳೆಗಾಲದ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ರೆವಿನ್ಯೂ ಕಲೆಕ್ಷನ್ ಅದು ಇದು ನೋಡ್ತಾ ಇರ್ತೀವಿ. ಯಾವ ಥರ ಕೆಲಸ ಮಾಡ್ತೀರಾ ನೀವು? ಒಂದು 11 KV ಯಾವ್ದಾರ ಕಂಪ್ಲೇಂಟ್ ಬಂದರೆ ಯಾವ ಥರ ಕೆಲಸ ಮಾಡ್ತೀರಾ? ಹೋಗಿ ನಾವು ಅರ್ಥಿಂಗ್ ಹಾಕಂತೀವಿ. ಎಲ್ಲಿ? 11 KV ಆ ಕಡೆ ಈ ಕಡೆ 2 ಕಡೆನೂ ಹಾಕಂತೀವಿ. ಕಂಪಲ್ಸರಿ ಹೋದ್ರೆ ಸುಳ್ಳು ಹೇಳ್ಬಾರ್ದು. ಹ್ಞೂ ಸರ್, ಕಾರಲ್ಲಿ ಹೋದ್ರೆ ಹಾಕಂತೀವಿ. ಇಲ್ಲ ನಾವು ಬೈಕಲ್ಲಿ ಹೋದ್ರೆ ಚೈನು, ಈ ನಾಯಿ ಕಟ್ಟಾಕೋದಕ್ಕೆ ಒಂದು ಚೈನ್ ಮಾಡಿದ್ದಾರೆ, ಆ ಥರ ಒಂದು ಹಾಕೊಂಬಿಟ್ಟು ಈ ಕಡೆ ಒಂದು ಹಾಕೊಂಡು ಗ್ಲೌಸ್ ಹಾಕೊಂಡು ಹೆಲ್ಮೆಟ್ ಹಾಕಂತೀವಿ. ಹೆಲ್ಮೆಟ್ ಹಾಕಿ ಕಂಪಲ್ಸರಿ ಮಾಡೇ ಮಾಡ್ತೀವಿ. ಅಂದ್ರೆ 11 KV ಮಾಡ್ತೀವಿ. ಯಾಕಂದ್ರೆ ಇದೊಂದು ಆಕ್ಸಿಡೆಂಟ್ ಆಯ್ತು ಅಂತ 4 ವರ್ಷದ ಮುಂಚೆ. ಹಂಗಾಗಿ ಎಲ್ಲರೂ ಕಂಪಲ್ಸರಿ ಅರ್ಥಿಂಗು, ಗ್ಲೌಸ್, ಹೆಲ್ಮೆಟ್ ಇದ್ದೇ ಇರ್ತದೆ. ಕಂಪಲ್ಸರಿ ಮಾಡ್ತೀವಿ. ಸುಳ್ಳು ಹೇಳಲ್ಲ. ಪ್ರಾಮಿಸ್ ಇಲ್ಲ ಸರ್, ಸುಳ್ಳು ಹೇಳ್ತಿಲ್ಲ. 11 KV ಕೆಲಸ ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ? ಮೊನ್ನೆ ಒಂದು ಆಕ್ಸಿಡೆಂಟ್ ಆಗಿದೆ ಮಧುಗಿರಿಲಿ, ಗೊತ್ತಾ? ನೋಡಿದ್ದೀರಾ? ಮಧುಗಿರಿ ಸರ್. ನಿಮ್ಮ ಮಧುಗಿರಿಲೇ ಒಂದು ಆಕ್ಸಿಡೆಂಟ್ ಆಗಿದೆ. ಹೊರಗುತ್ತಿಗೆ ನೌಕರ ಗೌತಮ್ ಅಂತ ಏನೂ ಸೇಫ್ಟಿ ಯೂಸ್ ಮಾಡದೆ 3 ಲೈನ್ ಕ್ರಾಸ್ ಆಗೋಂಥ ಒಂದು ಕಂಬಕ್ಕೆ ಹತ್ತಿ 2 ಲೈನ್ ಮಾತ್ರ 2 ಫೀಟ್ರದ್ದು ಮಾತ್ರ LC ತಗೊಂಡು 1 ಫೀಟ್ರಿಗೆ LC ತಗೊಳ್ದೆ ಆ ಲೈನ್ಗೆ ಹತ್ತಿ ಕಂಬದ ಮೇಲಿಂದ ಶಾಕ್ ಹೊಡೆದು ಕೆಳಗಡೆ ಬಿದ್ದು ಹೆಲ್ಮೆಟ್ ಹಾಕದೆ ತಲೆಗೆ ಏಟು ಬಿದ್ದು ಸತ್ತೋಗಿದೆ. ಅದು ಸೆನ್ಸರ್ ಹೆಲ್ಮೆಟ್ ಕೊಟ್ಟಿದ್ದಾರೆ. ಹಂಗೆ ಜ್ಯೂಸ್ ಒಂದೇ ಸೆನ್ಸರ್ ಹೊಡಿತದೆ. ನೋಡ್ಬೋದಾ ಹೆಲ್ಮೆಟ್ನ? ಇವಾಗ ಅದೇ ಕಾರಲ್ಲಿ ಇರ್ತೀವಿ ಸ್ಕೇಟ್. ನಿಮ್ಮ ಹೆಸರೇನು? ನಮ್ಮ ಹೆಸರು ವೀರೇಶ್ ಅಂತ. ವೀರೇಶ್, ಏನ್ ಕೆಲಸ ಮಾಡೋದು ವೀರೇಶ್? ನಾವು ಡ್ರೈವರ್, ಎಲ್ಲ ಅವ್ರ ಜೊತೆಲಿ ಎಲ್ಲ ಡ್ರೈವರ್ ಹೆಲ್ಪಿಂಗ್ ಎಲ್ಲ ಮಾಡ್ತೀವಿ. ಎಲ್ಲ ಕಂಬ ಹತ್ತೀರಾ? ಕಂಬನೂ ಹತ್ತೀರಾ? ಅಷ್ಟಲ್ಲ, ಏಣಿ ಹಾಕೊಂಡು ಅವ್ರ ಜೊತೆಲಿ ಅವ್ರದ್ದು ಇಟ್ಕೊಳೋದು, ಕಂಬ ಏಣಿ. ನಿಮ್ದು ಇದಾಯ್ತಾ? ಪೇಮೆಂಟ್ ಆಯ್ತಾ? ಗಾಡಿ ಪೇಮೆಂಟ್ ಕೊಡ್ತಾ ಇದಾರಾ? ನಾವು ಅದೇ ಮಾಡಿಸ್ಕೋಬೇಕು.
ಅಲ್ಲ ಮಾಡಿಸ್ಕೋಬೇಕು, ಕರೆಕ್ಟ್ ಆಗ್ತಾ ಇದೆಯಾ? ಪೇಮೆಂಟ್ ಆಗ್ತಾ ಇದೆಯಾ? ಆಗ್ತದೆ. ಪ್ರತಿ ತಿಂಗಳು ಆಗ್ತಾ ಇದೆಯಾ? ಕರೆಕ್ಟ್ ಆಗಿ ಆಗ್ತಾ ಇದೆಯಾ? ಓಕೆ. ಎಷ್ಟು ಡ್ಯೂಟಿ ಮಾಡ್ತೀರಿ? ನಾವು 7:30 8 ಗಂಟೆವರೆಗೂ ಇರ್ತೀವಿ ಸರ್. ಅದಾದ್ಮೇಲೆ ಮತ್ತೆ ವಿಜಯಪುರ ಇಲ್ಲೇ ಗಾಡಿ ಇಲ್ಲ. ಗಾಡಿ ಇಲ್ಲೇ ಇರ್ತೀರಾ, ನೀವು ಮನೆಗೆ ಹೋಗ್ತೀರಾ? ಕಂಪ್ಲೇಂಟ್ಸ್ ಇದ್ರೆ ಬರ್ತೀರಾ? 24 hours ನೀವೇ ಮಾಡೋದು ಡ್ರೈವಿಂಗ್ ಅಲ್ವಾ? ಓಕೆ. ಗ್ಲೌಸ್ ತೋರಿಸಿ. ಬ್ಲೌಸ್ ಸಾಹೇಬ್ರ ಬನ್ನಿ ಮುಂದೆ. ನೋಡಿ, ಇದು ಪಂಚರ್ ಆಗಿದೆ, ಕರೆಕ್ಟಾ? ಹ್ಞೂ ಸರ್. ಇವಾಗ ಇದು ಯಾವ್ದೋ ಕರೆಂಟ್ ಬಂದು ಏನೋ ಆಗಿ ಪಂಚರ್ ಆಗಿರ್ಬೋದು, ಓಕೆನಾ? ಇದು ಸೇಫಾ? ಸೇಫ್ ಇಲ್ಲ ಸರ್, ಅಂದ್ರೆ ವೈರ್ ಎಲ್ಲ ಹಿಂಗೆ ಮಾಡ್ತಿರ್ತೀವಿ. ಅಲ್ಲಿ ಏನಾರು ಮಾಡಿ ನೋಡಿ. ನಾನು ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ನೀವು ಗ್ಲೌಸ್ ಹಾಕೊಂಡಿದೀನಿ ಅನ್ನೋ ಒಂದು ನಂಬಿಕೆ ಮೇಲೆ ಕಂಬ ಹಾಕ್ಬಿಡ್ತೀರಾ, ಹೌದಾ? ಗೊತ್ತಿಲ್ದೇನೋ ಸಪ್ಲೈ ಬಂತು ಅಂದ್ರೆ ಈ ಶಾಕ್ ಹೊಡಿಯಲ್ವಾ? ಹೊಡಿತದೆ ಸರ್. ಕಂಪಲ್ಸರಿ ಹೊಡಿಯುತ್ತೆ ತಾನೆ? ಸೆಕೆಂಡ್ರಿನೂ ಹೊಡಿತದೆ, 11 KV ಹೊಡಿತದೆ. ನೋಡಿ ಪಂಚರ್ ಹೆಂಗಾಗಿದೆ ತೋರ್ಸ್ಕೊಬೇಡಿ. ಪಂಚರ್ ಆಗಿದೆ, ಇದು ಪಂಚರ್ ಆಗಿದೆ ಸಾಹೇಬ್ರೆ. ಇದು ಕ್ವಾಲಿಟಿ ಇದೆಯಾ? 11 KV ತಡೀತಾ ಇದು? ಅಂದ್ರೆ ಇದು ಇಲಾಖೆಯಿಂದ ಕೊಟ್ಟಿರೋದು. ಅಲ್ಲ, ಇಲಾಖೆಯಿಂದ ಕೊಟ್ಟಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಇಲಾಖೆ ಕೊಟ್ರೆ ಪಾಪ ನೀವು ಬಳಸಕ್ಕಾಗೋದು. ಇದು 11 KV ತಡೀತಾ? ನಿಮ್ಗೆ ಅನಿಸುತ್ತಾ ಇದು 11 KV ತಡೀತಾ? ಪಂಚರ್ ಆಗಿತ್ತು. ಇದನ್ನ ಹಾಕೊಂಡು ಶಾಕ್ ಹೊಡೆದ್ರೆ ಏನ್ ಸುಖ? ಇದನ್ನ ಹಾಕೊಂಡು ಕರೆಕ್ಟ್ ಅಲ್ವಾ? PNQC ಬೆಸ್ಕಾಮಿನ PNQC ಅವ್ರು ಏನಿದ್ದೀರಾ, ದಯವಿಟ್ಟು ಗಮನ ಹರಿಸಿ. ಈ ರೀತಿಯ ಕಳಪೆ ಗುಣಮಟ್ಟದ ಒಂದು ಗ್ಲೌಸ್ಗಳು ಕೊಟ್ಟು ಲೈನ್ ಮ್ಯಾನ್ಗಳು ಹಾಕೊಂಡ್ರು ಸುಖ ಇಲ್ಲ. ಲೈನ್ ಮ್ಯಾನ್ಗಳು ಈ ಗ್ಲೌಸ್ನ ಹಾಕೊಂಡು ಏನು ಸುಖ ಇಲ್ಲ. ನೋಡಿ ಹೆಂಗ್ ಪಂಚರ್ ಆಗಿದೆ. ಇದು ಯಾಕೆ ಪಂಚರ್ ಆಗಿದೆ, ಹೆಂಗ್ ಪಂಚರ್ ಆಗಿದೆ? ಕರೆಂಟಿಂದ ಪಂಚರ್ ಆಗಿದೆಯಾ, ಹಂಗೆ ಪಂಚರ್ ಆಗಿದೆ ಗೊತ್ತಿಲ್ಲ. ಈ ಪರಿಸ್ಥಿತಿಲಿ ಇದರಲ್ಲಿ ಏನು ಕ್ವಾಲಿಟಿ ಇದೆ ಅಂತ, ನಿಜಕ್ಕೂ ಕಳಪೆ ಗುಣಮಟ್ಟದ ಇದೆ ಅಂತ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಮೇಲೆ ತುರ್ತಾಗಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ಇವತ್ತು ನಡೀತಿರುವಂಥ ಆಕ್ಸಿಡೆಂಟ್ಗಳ ಬಗ್ಗೆ ಇನ್ನೂ ಜಾಗೃತಿ ವಹಿಸಲಿಲ್ಲ ಅಂದರೆ ಅಮಾಯಕ ಲೈನ್ ಮ್ಯಾನ್ಗಳ ಜೀವನ ಗೊತ್ತಿದ್ದು ತೆಗೆದಂಗೆ ಈ ಪಾಪ ನಿಮ್ಗೆ ತಡೆದೇ ಬಿಡಲ್ಲ. ಸಾಹೇಬ್ರೆ, ಒಂದು ಇದು ಮರೀದೆ ಜ್ಞಾಪನ ಇಟ್ಕೋಬೇಕು ನಾವು. ಇವು ನಿಮ್ಮ ಜೀವ ರಕ್ಷಕಗಳು, ಕರೆಕ್ಟಾ? ನಿಮ್ಮ ಜೀವ ಉಳಿಸೋವು. ಇದು ಏನೇ ಕ್ವಾಲಿಟಿ ಇರಲಿ, ನಿಮ್ಮ ಜೀವ ಉಳಿಸೋವು. ಇವನ್ನ ಮಲ್ಲಿಗೆ ಹೂ ಥರ ಇಟ್ಕೋಬೇಕು. ಹೆಂಗೆ ಇಟ್ಕೋಬೇಕು? ಮಲ್ಲಿಗೆ ಹೂ ಥರ ಇಟ್ಕೋಬೇಕು. ನಿಮ್ಮ ಮಕ್ಕಳು, ನಿಮ್ಮ ತಂದೆ ತಾಯಿನ ಹೆಂಗ್ ಪೋಷಣೆ ಮಾಡ್ತಿರೋ ಹಂಗೆ ಪೋಷಣೆ ಮಾಡಿದ್ರೆ ಇವು ನಿಮ್ಮನ್ನು ಪೋಷಣೆ ಮಾಡ್ತವೆ, ನಿಮ್ಮನ್ನು ಕಾಪಾಡ್ತವೆ. ಓಕೆನಾ? ಜೀವ ಸ್ಟಾರ್ಟ್ ನೋಡ್ಬೋದಾ? ಇವಾಗ ನಿಮ್ಮ ಹತ್ರ ಇರೋದು ಇದೆ ಜೀವ ಸ್ಟಾರ್ಟಾ? ಅದೇ ಇನ್ನೊಂದಿದೆ ಸರ್, ಇನ್ನೊಂದು ಗಾಡಿ ಇರ್ಲಿ, ಅದು ಇರ್ಲಿ. ಬನ್ನಿ. ಇರ್ಲಿ. ಇವಾಗ ಅಕಸ್ಮಾತ್ ಆಗಿ ನೀವು ಇದನ್ನೇ ತಗೊಂಡೋದ್ರೆ ಏನ್ ಮಾಡ್ತೀರಿ? ಶಿಡ್ಲಘಟ್ಟ AW ಪ್ರಭು ಸಾಹೇಬ್ರೆ, ದಯವಿಟ್ಟು ನಿಮ್ಮ ಓಎಂಡಮ್ಗಳಿಗೆ ವಾರದಲ್ಲಿ 3 ದಿನ ಕನಿಷ್ಠ ನೀವು ಭೇಟಿ ಕೊಡಿ. ನೋಡಿ, ಇದು ಸ್ಲೀವ್ ಇಲ್ಲ. ಈ ಸ್ಲೀವ್ ಇಲ್ಲದೆ GOSಗಳು ಹೊಡೆದು ಎಷ್ಟು ಲೈನ್ಮನ್ಗಳು ಸತ್ತೋಗಿದ್ದಾರೆ ನಿಮ್ಮ ಅನುಭವಕ್ಕೆ, ನಿಮ್ಮ ಗಮನಕ್ಕೆ ಬರ್ದೇ ಇರಲ್ಲ. ಸಾಹೇಬ್ರೆ, ಅಕಸ್ಮಾತ್ ಆಗಿ ನಿಮ್ಮ ಹತ್ರ ಬೇರೆ ಯಾವ್ದು ಆಲ್ಟರ್ನೇಟ್ ರಾಡ್ ಇಲ್ಲ ಅಂತ ಇಟ್ಕೊಳ್ಳೋಣ. ಇದೇ ರಾಡ್ ನಿಮ್ಮ ಹತ್ರ ಇರೋದು. ಇವಾಗ ಕಂಪ್ಲೇಂಟ್ ಬಂತು, ನೀವು ಹೋಗಿ GOS ಓಪನ್ ಮಾಡಲೇಬೇಕು. ಸರ್, ನೀವು ಗ್ಲೌಸ್ ಹಾಕೊಂಡಿದ್ರೆ ನಿಮ್ಮ ಗ್ಲೌಸ್ ಸರಿ ಇಲ್ಲ. GOS ಓಪನ್ ಮಾಡ್ಬೇಕಾದ್ರೆ ಹ್ಯಾಂಡ್ ಟ್ರಿಪ್ ಮಾಡಿಸ್ತೀವಿ ಸರ್. ಅಕಸ್ಮಾತ್ ಆಗಿ ಬಂದ್ರೆ ಏನ್ ಮಾಡ್ತೀರಿ? ಎಷ್ಟು ಹ್ಯಾಂಡ್ ಟ್ರಿಪ್ ತಗೊಂಡಿರೋದು, ಎಷ್ಟು ಸ್ಟೇಷನ್ ಮಾತಾಡಿ ತಗೊಂಡಿರೋದ್ರಲ್ಲಿ ಆಕ್ಸಿಡೆಂಟ್ ಆಗಿಲ್ಲ? ಆಗಿದೆಯಾ? ಆಗಿಲ್ವಾ? ಆಗಿರುತ್ತೆ. ನಿಮ್ ಗಮನಕ್ಕೆ ಬಂದಿದೆಯಾ ಇಲ್ವಾ? ಬಂದಿದೆ ಸರ್. ಈ ಜಸ್ಟ್ 1-2 ವರ್ಷದಲ್ಲೇ ಮಾತಾಡೋಣ, ಜಾಸ್ತಿ ದೂರದ್ದು ಬೇಡ. ಆಗಿದೆ 23-24ನೇ ಸಾಲಲ್ಲೇ ಮಾತಾಡೋಣ. ಆಕ್ಸಿಡೆಂಟ್ ಆಗಿದೆಯಾ? ಆಗಿಲ್ವಾ? ಆಗಿದೆ ಸರ್. ಆಗಿದೆಯಾ? ಹೆಂಗಾಗಿದೆ? GOS ಓಪನ್ ಹ್ಯಾಂಡ್ ಟ್ರಿಪ್ ತಗೊಂಡಿದ್ದಿಲ್ವಾ? ಅಲ್ಲಿ ತಗೊಂಡಿದ್ದಿರ್ತಾನೆ ಹ್ಯಾಂಡ್ ಟ್ರಿಪ್. ಸ್ಟೇಷನ್ LC ಮಾತಾಡಿದ್ದಿರ್ತಾನೆ. ಎಲ್ಲ ಮಾತಾಡಿದ ಆಕ್ಸಿಡೆಂಟ್ ಆಗಿದೆಯಲ್ವ? ಇವಾಗ ಜಾಗೃತಿ ಅನ್ನೋದು ಒಂದು ಸ್ಟೆಪ್ ಅಲ್ಲಿ ಮಾತ್ರ ತಗೊಳ್ಳೋದಲ್ಲ. ಇವತ್ತೇನೋ ನೀವು ಹ್ಯಾಂಡ್ ಟ್ರಿಪ್ ತಗೊಂಡಿದ್ರಿ ಅಥವಾ GOS ಓಪನ್ ಮಾಡಿದ್ರಿ, ಏನೇ ಇರ್ಲಿ, ಆದ್ರೂ ಸಪ್ಲೈ ಬಂತು ಅಂದ್ರೆ ಏನೋ ಒಂದು ಕಾರಣ ಇರ್ತಾನೆ. ಏನು ಉದ್ಭವ ಆಗಲ್ಲ ಲೈನ್ ಅಲ್ಲಿ ಕರೆಂಟ್. ಬಿಸಿಲಿಂದ ಏನಾದ್ರು ಉದ್ಭವ ಆಗ್ತಾ ಇದೆಯಾ? ಏನಿಲ್ವಲ್ಲ. ಕರೆಂಟ್ ಬಂದಾಗಲೇ ತಾನೆ ಸಾಯೋದು ಮನುಷ್ಯ. ಒಬ್ಬ ಲೈನ್ ಮ್ಯಾನ್ ಏನ್ ಸಾಯ್ತಾನೆ? ಕರೆಂಟ್ ಹೊಡ್ಸ್ಕೊಂಡೇ ತಾನೆ ಸಾಯೋದು. ದಯವಿಟ್ಟು ಇಂಥ ರಾಡ್ಗಳನ್ನ ನೀವು ಬಳಸ್ಬೇಡಿ. ನಿಮ್ಮ AE JE AW EE SC ಚೀಫ್ ಯಾರೇ ಇರ್ಲಿ, ಹಿಂಗ್ ತಗೊಂಡು ಹಿಂಗ್ ಬಿಸಾಕಿದೆ, ನಾನು ಇದನ್ನ ಬಳಸಲ್ಲ. ನನ್ನ ಸಾಯ್ಸಕ್ ನೀನೇ ಕಾರಣ, ನಾನು ಇದನ್ನ ಬಳಸಲ್ಲ. ನನಗೆ ವಿತ್ ಸ್ಲೀವ್ ಇರೋದು ಬೇಕು, ಒಳ್ಳೆ ಗ್ಲೌಸ್ ಬೇಕು, ಒಳ್ಳೆ ಹೆಲ್ಮೆಟ್ ಬೇಕು ಅಂತ ಆನ್ ಡಿಮ್ಯಾಂಡ್ ನೀವು ಕೇಳಬೇಕು. ಅಕಸ್ಮಾತ್ ಆಗಿ ನೀವು ಸತ್ರೆ ನಿಮಗೆ ಕೊಡೋ ಕಾಂಪನ್ಸೇಷನ್ ತೆರಿಗೆದಾರಂದು, ನಿಮ್ಮ ಮನೆಯವ್ರಿಗೆ ಕೊಡೋ ಕೆಲಸ ತೆರಿಗೆದಾರನ ದುಡ್ಡು.
ನಿಮಗೆ ಟ್ರೀಟ್ಮೆಂಟ್ ಕೊಡೋದು ತೆರಿಗೆದಾರನ ದುಡ್ಡು. ಇವ್ರಿಗೆಲ್ಲ ಮೋಸ ಮಾಡ್ದಂಗೆ ನೀವು. ಹೌದು ಸರ್. ಮೋಸ ಮಾಡ್ದಂಗೆ ತಾನೆ. ಹೌದು. ನಿಮ್ಗೆ ಏನೋ ಆಗ್ಲಿ ಅಂತ ನಾವು ಕೇಳ್ತಾ ಇಲ್ಲ. ನೀವೆಲ್ಲ ಸುರಕ್ಷಿತವಾಗಿರ್ಬೇಕು. ಹೌದು. ನೀವು ಸುರಕ್ಷಿತವಾಗಿದ್ರೇನೆ ಇಲಾಖೆ ಉಳಿಯೋದು. ನೀವೇ ಸುರಕ್ಷಿತವಾಗಿಲ್ಲ ಅಂದ್ರೆ ಇಲಾಖೆ ಉಳಿಯೋದಂಗೆ. ಪ್ರಜೆಗಳಿದ್ರೆ ತಾನೇ ದೇಶ ಉಳಿಯೋದು. ಪ್ರಜೆಗಳೇ ಇಲ್ಲ ಅಂದ್ರೆ ದೇಶ ಉಳಿಯುತ್ತಾ? ಹಂಗೆ ನೀವು ಇಲಾಖೆಗೆ ಅಪಾಯಿಂಟ್ ಆಗಿದ್ದೀರ ಅಂದ್ಮೇಲೆ ಇಲಾಖೆನ ಉಳಿಸೋರು ನೀವೇ. ಇವತ್ತು ನೀವೆಲ್ಲ ಎಷ್ಟು ಶ್ರಮ ಪಟ್ಟು ಕೆಲಸ ಮಾಡ್ತಾ ಇದೀರ ಅಂತ ನಿಮ್ಗೆ ಗೊತ್ತಿರುತ್ತೆ. ನಾವ್ ಮೇಲ್ನೋಟಕ್ಕೆ ಮಾತಾಡ್ಬೋದೇ ಅವನೇನ್ರಿ ಲೈನ್ ಮ್ಯಾನ್ ಬರೋದಿಲ್ಲ ಹೇಳಿ ಟೈಮ್ಗೆ ಅಂತ. ಬಟ್ ಲೈನ್ ಮ್ಯಾನ್ ಏನ್ ಪರಿಸ್ಥಿತಿ ಇಲ್ಲ ನಾನು ಲೈನ್ ಮ್ಯಾನ್ ಮನೇಲಿ ಏನ್ ಪರಿಸ್ಥಿತಿ ಇದೆಯೋ ಇದೆಲ್ಲ ನಮ್ಗೆ ಗೊತ್ತಿರಲ್ಲ. ಫೋನಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತೀವಿ. ದಯವಿಟ್ಟು ನಿಮ್ಮ ಲೈನ್ ಮ್ಯಾನ್ಗಳು ಇನ್ಮೇಲಿಂದ ನಿಮ್ಮ ವೈಂಡಮ್ ಅನ್ನು ಫಸ್ಟ್ ತಿದ್ಕೊಳ್ಳಿ. ಪ್ರತಿಯೊಬ್ಬರಿಗೂ ಹೇಳಿ, ನೀವ್ ಹೇಳಿ, ವಿತೌಟ್ ಸೇಫ್ಟಿ ನೀನ್ ಏನು ಕೆಲಸ ಮಾಡಬೇಡ. ನಾನ್ ಮಾಡ್ತಿದ್ರು ಅದ್ ಕೆಲ್ಸನ ದಯವಿಟ್ಟು ನಂಗೆ ಹೇಳು. ವಿತೌಟ್ ಸೇಫ್ಟಿ ನೀವೇನನ್ನು ಮಾಡಬಾರ್ದು. ಇವತ್ತು ಪ್ರತಿಜ್ಞೆ ಮಾಡ್ಬೇಕು ನೀವು. ಬರೇ ಸೋಮವಾರ ಒಂದಿನ ಪ್ರತಿಜ್ಞೆ ಮಾಡೋದಲ್ಲ, ಅದು ನಾಟಕದ ಪ್ರತಿಜ್ಞೆ ಅಂತ ಹೇಳ್ತೀನಿ ನಾನು. ಸೋಮವಾರ ನೀವು ಸೇಫ್ಟಿ ಮೀಟಿಂಗ್ ಅದೇ ಸೇಫ್ಟಿ ಮೀಟಿಂಗ್ ಮಾಡೋದು, ಸಂಜೆ ಯಾವನೊಬ್ಬನ್ ಸಾಯೋದು. ಇಡೀ ಕರ್ನಾಟಕದಲ್ಲಿ ಸೋಮವಾರ ಸೇಫ್ಟಿ ಮೀಟಿಂಗ್ ಮಾಡ್ತಾ ಇದಾರೆ. ಸೋಮವಾರನೇ ಎಷ್ಟೋ ಹೆಣಗಳು ಬಿದ್ದಿಲ್ವಾ? ಮತ್ತೆ ಯಾಕೆ ಬಿತ್ತು ಅಲ್ವಾ? ಮತ್ತೆ ಸೇಫ್ಟಿ ಮೀಟಿಂಗ್ ಮಾಡಿ ಏನ್ ಸುಖ? ಸೇಫ್ಟಿ ಮೀಟಿಂಗ್ ಅಂದ್ರೇನು? ಎಚ್ಚರಿಕೆ ವಹಿಸ್ಬೇಕು. ಮತ್ತೆ ಎಲ್ಲಿ ಎಚ್ಚರಿಕೆಯಲ್ಲಿ ಅವತ್ತೇ ಸಾಯ್ತಾನೆ ಅಂದ್ರೆ ಲೈನ್ ಮ್ಯಾನ್ ಎಚ್ಚರಿಕೆ ಎಲ್ಲಿ ವಹಿಸ್ದ ಅಂದ್ರೆ ಸೇಫ್ಟಿ ಮೀಟಿಂಗ್ ಆಫೀಸಲ್ಲಿ ಮಾಡ್ಬಿಟ್ಟು ಫೀಲ್ಡಿಂಗ್ ಬಂದ ತಕ್ಷಣ ಮರ್ತೋದ ಅಂತನ? ಹಂಗಾಗ್ಬಾರ್ದು. ದಯವಿಟ್ಟು ರಾಕೇಶ್ ಎಚ್ಚರ ವಹಿಸ್ಬೇಕು. ಈ ರೀತಿಯ ವಸ್ತುಗಳನ್ನ ಯಾವುದೇ ಕಾರಣಕ್ಕೂ ಬಳಸಬಾರ್ದು. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಈ ಶೀಡ್ಲಘಟ್ಟ ಉಪವಿಭಾಗ AWN ಇದೀರಾ ಪ್ರಭು ಅವರೇ, ದಯವಿಟ್ಟು ಗಮನ ಹರಿಸಿ. ಈ ರೀತಿಯ ಪೈಪ್ಗಳನ್ನ, ಈ ರೀತಿಯ ಸೇಫ್ಟಿ ಇಲ್ಲದ ವಸ್ತುಗಳನ್ನ ಬಳಸಿ ಲೈನ್ ಮ್ಯಾನ್ಗಳ ಅಮಾಯಕ ಜೀವ ಹೋಗುತ್ತೆ. ಯಾಕಂದ್ರೆ ಅವ್ರಿಗೆ ಪ್ರೆಷರ್ ಇರುತ್ತೆ, ಅವ್ರಿಗೆ ಫೋನ್ ಕಾಲ್ಸ್ ಇರುತ್ತೆ. ಒಂದು ಕಡೆ JE ಲೈನ್ ಮ್ಯಾನ್ಗಳು ಫೋನ್ ಮಾಡ್ತಾ ಇರ್ತಾರೆ, ಇನ್ನೊಂದು ಕಡೆ ಹಳ್ಳಿಯ ಭಾಗದ ಜನ ರೈತರು ಫೋನ್ ಮಾಡ್ತಾ ಇರ್ತಾರೆ. ಅವ್ರಿಗೆ ಯಾರಿಗೂ ಇವರ ಪರಿಸ್ಥಿತಿ ಅರ್ಥ ಆಗಿರಲ್ಲ. ಇವ್ರ ಹತ್ರ ಗಾಡಿ ಇರುತ್ತೆ ಇರಲ್ಲ, ಅರ್ಥರಾಡ್ ಇರುತ್ತೆ ಇರಲ್ಲ. ಈ ತರ ಜೀವಸ್ ಪೈಪ್ ತಗೊಂಡೋಗಿ ಎಲ್ಲರೂ ಜಂಪ್ ಕಟ್ ಆಗಿ ಲೈನ್ ಮೇಲೆ ಏನು ಸ್ಟ್ರಕ್ಚರ್ ಮೇಲೆ ಬಿತ್ತು ಅಂದ್ರೆ ಡೈರೆಕ್ಟ್ ಆಗಿ ಕರೆಂಟ್ ಪಾಸ್ ಆಗಿ ನಂದಿನಿ ಲೇಔಟಲ್ಲಿ 3 ವರ್ಷದ ಕೆಳಗಡೆ ಒಬ್ಬ ಲೈನ್ ಮ್ಯಾನ್ ಸತ್ತೋಗಿದ್ದಾನೆ. ದಯವಿಟ್ಟು ಗಮನ ಹರಿಸಿ. ಈ ರೀತಿಯ ತಪ್ಪುಗಳಾಗದೇ ಇರಲಿ. ಸಾಹೇಬ್ರೆ, ಇವತ್ತಿಂದ ಇದನ್ನ ನೀವು ಸ್ಲೀವ್ ಹಾಕ್ಸ್ಬೇಕು, ಇಲ್ಲ ಅಂದ್ರೆ ಅದನ್ನ ಮುಟ್ಲೇಬಾರ್ದು. ನಿಮ್ಮ ಜೀವ ರಕ್ಷಿಸುವಂತದ್ದು ಇದನ್ನ ನೀವು ಸೇಫ್ ಆಗಿ ಕ್ಲೀನ್ ಆಗಿ ಇಟ್ಕೊಳ್ಳಿ. ಒಳ್ಳೆ ವೈರಿಂಗ್ ಮಾಡ್ಕೊಳ್ಳಿ. ಮಹಾ ಅಂದ್ರೆ ನೀವು 1000 ರೂಪಾಯಿ ಖರ್ಚಾಗ್ಬೋದು. 1000 ರೂಪಾಯಿ ಉಳಿಸಿದ್ರೆ ನಿಮ್ಮ ಅಣ್ಣ ತಮ್ಮಂದ್ರದ್ದು ನಿಮ್ದು ಜೀವ ಉಳಿಯುತ್ತೆ. ದಯವಿಟ್ಟು ತಪ್ಪು ಮಾಡಬೇಡಿ. ಸುಮ್ನೆ ಕೂತಿರುವಾಗ ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಅದು ನೀವು ಅದನ್ನ ಕಾಪಾಡಿ, ನಿಮ್ಮನ್ನ ಪಕ್ಕ ಕಾಪಾಡುತ್ತೆ. ನೀವು ಅದನ್ನ ಕಾಪಾಡಿಲ್ಲ ಅಂದ್ರೆ ಅದ್ ನಿಮ್ಮನ್ನ ಕಾಪಾಡಲ್ಲ. ಸಹಜ ಅಲ್ವಾ? ಈ ತಪ್ಪು ಇನ್ಮೇಲೆ ಆಗ್ಬಾರ್ದು. ಇದರಲ್ಲಿ ನಾವು ಕೊಟ್ಟಿರೋ ಸಂದೇಶ ಏನ್ ಹೇಳಿ? ಸೇಫ್ಟಿ ಬಳಸಿ ಅಂತ ತಾನೇ ಹೇಳ್ತಾ ಇರೋದು. ನಿಮ್ ಒಳ್ಳೆ ತಾನೇ ಹೇಳಿರೋದು. ಅಟ್ಲೀಸ್ಟ್ ಆ ವಿಡಿಯೋಗಳನ್ನ ನೋಡಿ ನೀವು ತಿದ್ಕೋಬೇಕು. ತಿದ್ಕೊಂಡಿದ್ದೀನಿ ಸರ್. ನಾನು ವೈಯಕ್ತಿಕವಾಗಿ ನಾನು ನೋಡಿ ನೀವು ಒಬ್ಬರೇ ತಿದ್ಕೋಬಾರ್ದು. ನಿಮ್ಮ ವೈಂಡಮ್ ಪೂರ್ತಿ ತಿದ್ಬೇಕು. ನಿಮ್ಮ ಒಂದು ಸಬ್ ಡಿವಿಷನ್ ಪೂರ್ತಿ ತಿದ್ಬೇಕು. ಜವಾಬ್ದಾರಿ ಯಾರೋ ಒಬ್ರು ತಗೊಳ್ಳಿ. ಸಾಹೇಬ್ರೆ, ನಾನು ಮಾತು ಹೇಳ್ತೀನಿ, ನಿಜವಾಗ್ಲೂ ಬರ್ದು ಇಟ್ಕೊಳ್ಳಿ. ಇವತ್ತು ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬ ಲೈನ್ ಮ್ಯಾನು, ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬ ಲೈನ್ ಮ್ಯಾನು ನಿಮ್ಮ ಒಂದು ನೋಟ್ ಕಾಪಿಲಿ ಬರ್ದು ಇಟ್ಕೊಳ್ಳಿ, ನಿಮ್ಮ ಮೊಬೈಲಲ್ಲಿ ಬರ್ದು ಇಟ್ಕೊಳ್ಳಿ. ನಿಮಗೇನಾದ್ರೂ ಅಕಸ್ಮಾತ್ ಆಗಿ ಸತ್ತರೆ ನಿಮ್ಮ ಯಾವೊಬ್ಬ AE JE AWE SC ಯಾರು ಬರಲ್ಲ. ಸ್ಪಾಟಿಗೆ ಬಂದು ಸಮಾಧಾನ ಮಾಡೋದು ಬಿಟ್ರೆ ಅವ್ರು ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟಾರೆಯಾಗಿ ಲೈನ್ ಮ್ಯಾನ್ ನಿಮ್ಮ ಜೀವ, ನಿಮ್ಮ ಹಕ್ಕು, ನಿಮ್ಮ ಪ್ರಾಣ ನೀವು ಕಾಪಾಡ್ಕೋಬೇಕು ಹೊರತಾಗ್ಲಿ ಯಾರೊಬ್ರು ಬರಲ್ಲ. ಸತ್ಯನಾ? ಸತ್ಯ ಸರ್. ಕಂಬ ಹತ್ತದವ್ರು ನೀವೇ ಆದ್ಮೇಲೆ ಪ್ರಾಣ ಕಳ್ಕೊಳ್ಳೋ ಜವಾಬ್ದಾರಿ, ಪ್ರಾಣ ಉಳಿಸ್ಕೊಳ್ಳೋ ಜವಾಬ್ದಾರಿ ಎಲ್ಲವೂ ನಿಮ್ದೆ. ನಮ್ದೇ ಇರುತ್ತೆ. ನೀವು ಬಿಟ್ರೆ ನಿಮ್ಮ ಒಡಹುಟ್ಟಿದವರು ಬರಲ್ಲ. ಹೌದು. ಅಕಸ್ಮಾತ್ ಆಗಿ ಒಬ್ಬ ಲೈನ್ ಮ್ಯಾನ್ ಏನಾದ್ರೂ ಆಗಿ ಸತ್ತು ಹೋದ್ರೆ ಅವನ ಕುಟುಂಬದ ಪರಿಸ್ಥಿತಿ ಏನು ನೋಡಿದೀವಿ ಸರ್, ಹತ್ರದಿಂದಲೇ ನೋಡಿದ್ವಿ. ಇವಾಗ ನಾನು ಮಧುಗಿರಿದು ಒಂದು ಸ್ಟೋರಿ ಹೇಳಿದೆ. 1 ವರ್ಷದ ಕೆಳಗಡೆ ಆ ಹುಡುಗ ಮದುವೆ ಆಗಿದ್ದಂತೆ. ಆ ಹುಡುಗಿಗೆ ಮಹಾ ಅಂದ್ರೆ 23ರಿಂದ 25 ವರ್ಷ ಅಂತ ವಯಸ್ಸು. ಏನ್ ಮಾಡ್ಬೇಕು ಆ ಮಗು ಇವಾಗ? ಆ ಹೆಣ್ಣು ಹುಡುಗಿ ಜೀವನ ಏನು? ಕಷ್ಟ ಇದೆ ಸರ್. ಒಬ್ಬ ನಂಬಿ ಮದುವೆ ಆದ್ಮೇಲೆ ಅವ್ನಿಗೆ ಈ ತರ ಅವ್ನ್ ಮಾಡ್ಕೊಂಡಿದ್ ತಪ್ಪು, ಅವ್ರ ಆಫೀಸರ್ಸ್ ಮಾಡಿ ತಪ್ಪು ಗೊತ್ತಿಲ್ಲ, ಸತ್ತೋದ. ಇವಾಗ ಆ ಪ್ರಾಣ ತಂದು ಕೊಡಕ್ಕಾಗತ್ತಾ? ಯಾರಾದ್ರೂ ತಂದು ಕೊಡಕ್ಕಾಗತ್ತಾ? ಆಗಲ್ಲ. ಮತ್ತೆ ತಪ್ಪಾಗಿದ್ದು ಎಲ್ಲಿಂದ? ಇವಾಗ ಸತ್ತ ಮೇಲೆ JEಗಳ ಮೇಲೆ ಹೇಳ್ತೀವಿ, ಕರೆಕ್ಟ್. ಬಟ್ ಕಂಬ ಹತ್ತಕ್ಕಿಂತ ಮುಂಚೆ ಸೇಫ್ಟಿ ಯಾರು ಮಾಡ್ಕೋಬೇಕಾಗಿತ್ತು? ನಮ್ ಸೇಫ್ಟಿ ನಾವು ಬಳಸ್ಕೊಂಡ್ರೆ ನಮ್ಗೆ ಒಳ್ಳೇದು ಅಲ್ವಾ? ಯಾರು ನಂಬಂಗಿಲ್ಲ ಇದ್ರಲ್ಲಿ. ನಾವೇ ನಂಬ್ಕೊಂಡು ನಮ್ಮ ಹತ್ರಾಡು ನಾವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ನಮ್ಗೆ ಒಳ್ಳೇದು. ಕರೆಕ್ಟ್ ಸರ್. ಆಗ್ಲಿ. ಇನ್ಮೇಲಿಂದ ವಿತೌಟ್ ಸೇಫ್ಟಿ ಯಾರು ಕೆಲಸ ಮಾಡಬಾರ್ದು. ಇಲ್ಲ ಸರ್. ಇದೊಂದು ಪ್ರತಿಜ್ಞೆ ಕೇವಲ ಸೋಮವಾರ ಮಾತ್ರ ಮಾಡಬೇಡಿ, ಪ್ರತಿ ಕ್ಷಣ ಮಾಡ್ಕೊಳ್ಳಿ. ನಿಮ್ಮ ಪ್ರತಿ ಕಂಪ್ಲೇಂಟ್ ಅಲ್ಲಿ ಮಾಡಿ. ಯಾಕಂದ್ರೆ ನಿಮ್ಗೆ ಪಾಪ ಈ ಒಂದು ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವಂತ ಲೈನ್ ಮ್ಯಾನ್ಗಳಿಗೆ ಮ್ಯಾನ್ ಪವರ್ ಕಮ್ಮಿ.
ಫೆಸಿಲಿಟೀಸ್ ಕಮ್ಮಿ, ಹೌದು. ನಿಮ್ಮನ್ನ ಹೇಳೋರು ಇರಲ್ಲ, ಕೇಳೋರು ಇರಲ್ಲ. ನೀವು ಕ್ಯಾಂಪ್ಗಳಲ್ಲಿ ಇದ್ರೆ ನಿಮ್ ಎಇ ಜೆಇ ಎಡಬ್ಲ್ಯೂಗಳು ಯಾರು ನಿಮ್ಮನ್ನ ಮಾತಾಡ್ಸಲ್ಲ. ಯೂನಿಫಾರ್ಮ್ ಹಾಕೊಂಡ್ ಬಂದಿದ್ರೆ ಇವ್ನು ಯಾರೋ ಲೈನ್ ಮ್ಯಾನ್ ಇರ್ಬೇಕು, ನಮ್ಮನೆ ಇರ್ಬೇಕು ಅಂತ ಗುರ್ತಿಡಿತಾರೆ. ಇಲ್ಲಾಂದ್ರೆ ನಿಮ್ ಮಕ್ಕಳೇ ನೋಡಿ ಅವ್ರು ತಿಂಗಳಗಟ್ಲೆ ಆಗಿರ್ತಾವೇನೋ. ನೀವಾಗ ಯಾವಾಗಾರು ಬಂದು ನಮ್ಮಲ್ಲಿ ಮಗ ತೋರ್ಸಿದ್ರೆ ಉಂಟು, ಅದೇ ಡೈಲಿ ಬಂದ್ರೆ ಉಂಟು. ಕ್ಯಾಂಪ್ ದೂರ ಇತ್ತಂದ್ರೆ ಡೈಲಿ ಎಲ್ಲಿಂದ ತೋರಿಸಿದ್ರೆ ಮಗನ ಡೈಲಿ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟೆ ಹೋಗ್ಬೇಕು. ಆಗ್ಲಿ ಇವಾಗ ಕೆಲವೊಂದು ನಾನು ಉತ್ತರ ಕರ್ನಾಟಕದ ಕೆಲವರು ಲೈನ್ ಮ್ಯಾನ್ಗಳು ಮಾತಾಡಿದ್ದೀನಿ. ಸರ್ ನಮ್ಮ ಎಇ ಜೆಇ ಮಕ ನೋಡಿ ಅವೆಲ್ಲ ನಾನು 6 ತಿಂಗಳಾಯ್ತು ಸರ್ ಅಂತಾರೆ. ಅಂದ್ರೆ ಇಲ್ಲಿ ಡೈಲಿ ಆಫೀಸ್ ಬಂದು ಅಟೆಂಡೆನ್ಸ್ ಹಾಕ್ಬಿಟ್ಟು ಕ್ಯಾಂಪ್ ಹೋಗ್ಬೇಕು. ಇನ್ಮೇಲಿಂದ ನಿಮ್ಮ ಭಾಗದಲ್ಲಿ ಸೇಫ್ಟಿಗೆ ಪ್ರಾಮುಖ್ಯತೆ ಕೊಡಬೇಕು. ಇದ್ರ ಅಧ್ಯಕ್ಷತೆ ನೀವೇ ವಹಿಸ್ಬೇಕು. ಎಲ್ಲರಿಗೂ ಹೇಳ್ಬೇಕು, ಪ್ರತಿ ದಿನ ಹೇಳ್ಬೇಕು. ಮೆಸೇಜ್ ಮಾಡಿ, ತಪ್ಪಿಲ್ಲ. 5 ನಿಮಿಷ ಟೈಮ್ ತಗೊಳ್ಳಿ. ನಿಮ್ ವಿಡಿಯೋ ಎಲ್ಲರೂ ನೋಡ್ತಾರೆ, ಎಲ್ಲ ಆಲ್ಮೋಸ್ಟ್ ಇವಾಗ ನೋಡಿನೂ ಆಕ್ಸಿಡೆಂಟ್ ಆದ್ರೆ ಏನರ್ಥ? ವಿಡಿಯೋ ಮಾಡಿ ಏನ್ ಸುಖ? ಹೌದು, ಪಾಪ ನಮ್ಮ ಒಳ್ಳೇದಕ್ಕೆ ನೀವು ಇಷ್ಟ ಮಾಡ್ತೀರಾ. ಇವಾಗ ಸೇಫ್ಟಿ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ವಿಡಿಯೋಗಳು ಮಾಡಿ ಅವ್ನು ನೋಡಿನೂ ಸೇಫ್ಟಿ ಮಾಡ್ಕೊಳ್ಳಿಲ್ಲ ಅಂದ್ರೆ ತುಂಬಾ ದೂರ ಇಲ್ಲ. ಮಧುಗಿರಿ ಎಷ್ಟು ದೂರ ಇದೆ? ಬೆಂಗಳೂರಲ್ಲಿ 100 ಕಿಲೋಮೀಟರ್ ದೂರ. ಅಲ್ಲೊಂದು ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ಯಾರು ತಪ್ಪು? ಇವಾಗ ಇನ್ ನಾವ್ ವಿಡಿಯೋ ಮಾಡಿ ಏನ್ ಸುಖ? ಜಾಗೃತಿ ಮೂಡಿಸಿ ಏನ್ ಸುಖ? ಯಾವ್ದೋ ಒಂದ್ ಮಾಡಿದ್ರೆ ಅದಕ್ಕೊಂದು ಪ್ರತಿಫಲ ಇರ್ಬೇಕಲ್ಲ. ನಾವು ವಿಡಿಯೋ ಮಾಡೋದನ್ನ ನೀವು ನೋಡಿ ನಮ್ಗೆ ಕೊಡ್ಬೇಕಾಗಿರೋ ಒಂದು ಶಬಾಷ್ಗಿರಿ ಏನ್ ಗೊತ್ತಾ? ವೆರಿ ಸಿಂಪಲ್. ನೀವು ಸೇಫ್ಟಿ ಯೂಸ್ ಮಾಡಿದ್ರೆ ಅದೇ ನಮ್ ಶಬಾಷ್ಗಿರಿ. ನಮ್ಗೆ ಅದು ಆಸ್ಕರ್ ಅವಾರ್ಡ್. ಒಂದು ಆಕ್ಸಿಡೆಂಟ್ ಆಗದೆ ಆರಾಮಾಗಿ ನಡೀತು ಅಂದ್ರೆ ಇಲಾಖೆ, ಅವತ್ತು ನಾವು ಮಾಡಿದ ಒಂದು ಕೆಲಸಕ್ಕೆ ನಿಜವಾದ ಫಲ ಸಿಕ್ಕಂಗೆ. ಇಲ್ಲ ಅಂದ್ರೆ ದೇವರಣೆಗೂ ಫಲ ಇಲ್ಲ, ವ್ಯರ್ಥ. ಆಗ್ಲಿ ಇನ್ಮೇಲೆ ಯಾವ್ದು ಆಕ್ಸಿಡೆಂಟ್ ಆಗ್ಲಿದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಓಕೆನಾ? ಥ್ಯಾಂಕ್ ಯು.